ಸಂಘಟನೆಯ ನೋಂದಣಿಯ ಅಗತ್ಯವಿಲ್ಲ. ಶಿವಮೊಗ್ಗದಲ್ಲಿ ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆರ್ಎಸ್ಎಸ್ ಸಂಘಟನೆ ತಪ್ಪು ಮಾಡಿದ್ರೆ ಬೇಕಾದ್ರೆ ತೋರಿಸಲಿ. ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ವಿಜಯೇಂದ್ರ ಕಿಡಿಕಾರಿದ್ದು, ಆರ್ಎಸ್ಎಸ್ ಸಂಘಟನೆ ದೇಶ ವಿರೋಧಿ ಚಟುವಟಿಕೆಯನ್ನ ಮಾಡಿಲ್ಲ. ಯಾವುದೇ ರೀತಿ ದಾಖಲೆಗಳಿದ್ರೆ ಬೇಕಾದ್ರೆ ತೋರಿಸಲಿ ಅಂತ ಹೇಳಿದ್ದಾರೆ. ಆರ್ಎಸ್ಎಸ್ ದೇಶಭಕ್ತಿ ಇರುವಂತಹ ಸಂಘಟನೆಯಾಗಿದೆ. ಜನರ ದಿಕ್ಕು ತಪ್ಪಿಸೋದಕ್ಕೆ ಪ್ರಿಯಾಂಕ್ ಹೇಳಿಕೆಯನ್ನು ಕೊಡ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವೈಫಲ್ಯವನ್ನು ಮರೆಮಾಚುವಂತಹ ಪ್ರಯತ್ನಗಳಾಗ್ತಿದೆ ಅಂತ ಶಿವಮೊಗ್ಗದಲ್ಲಿ ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಯಾರ್ಯಾರು ನಮ್ಮ ರಾಜ್ಯದಲ್ಲಿ ಅವಿವೇಕತನದಿಂದ ಕೆಲವರು ಮಾತನಾಡ್ತಾ ಇದ್ದಾರೆ. ವಿಶೇಷವಾಗಿ ಸಚಿವರುಗಳು ಕೂಡ ಗೃಹ ಸಚಿವರ ಆದಿಯಾಗಿ ಅವಿವೇಕತನದಿಂದ ಮಾತನಾಡ್ತಾ ಇದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ. ನಾನು ಮಾನ್ಯ ಗೃಹ ಸಚಿವರು ಕೇಳೋದಕ್ಕೆ ಇಚ್ಛಪಡ್ತೇನೆ, ರಾಷ್ಟ್ರೀಯ ಸ್ವಯಂ ಸೇವಕದಿಂದ ಏನಾದರೂ ಕೂಡ ಕಾನೂನು ಬಾಹಿರವಾಗಿರುವಂತಹ ಚಟುವಟಿಕೆಗಳ ಏನಾರು ಆಗಿದ್ರೆ ಅದನ್ನು ತಿಳಿಸ್ಬೇಕಾಗ್ತದೆ. ರಾಜ್ಯದ ಜನಕ್ಕೂ ಕೂಡ ತಿಳಿಸ್ಬೇಕಾಗ್ತದೆ, ದೇಶದ ಜನತೆಗೂ ಕೂಡ ತಿಳಿಸ್ಬೇಕಾಗ್ತದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತೊಂದು ಲಕ್ಷಾಂತರ ಯುವಕರನ್ನು, ದೇಶಭಕ್ತರನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಸ್ವಯಂ ಸೇವಕ ಸಂಘಟನೆ ಇದು. ಈ ರೀತಿ ನಿರಾಧಾರವಾಗಿ ಆರೋಪಗಳನ್ನು ಮಾಡುವಂಥದ್ದು ರಾಜ್ಯದ ಜನರಲ್ಲಿ ಒಂದು ರೀತಿ ಅನುಮಾನ ಹುಟ್ಟಿಸುವಂಥ ಕೆಲಸ ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಮಾಡೋದಕ್ಕೆ ಕೊಟ್ಟಿದ್ದಾರೆ. ಖಂಡಿತ ಅದು ಸಾಧ್ಯ ಇಲ್ಲ. ಹಿಂದೂ ಕೂಡ ಜವಾಹರ್ಲಾಲ್ ನೆಹರು ಆದಿಯಾಗಿ ಇಂದಿರಾ ಗಾಂಧಿ ಅವರ ಕಾಲಘಟ್ಟದಲ್ಲೂ ಕೂಡ 2-3 ಬಾರಿ RSS ಬ್ಯಾನ್ ಮಾಡುವಂಥ ಪ್ರಯತ್ನ ಕೂಡ ಮಾಡಿದರು. ಆದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇನ್ನೂ ಕೂಡ ಶಕ್ತಿಯುತವಾಗಿ ಬೆಳೆದಿದೆ ವಿನಃ 100 ವರ್ಷಗಳನ್ನು ಪೂರೈಸಿರುವಂಥದ್ದು. ಅದಿವತ್ತು ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ತನ್ನ ವೈಫಲ್ಯಗಳನ್ನು ಮುಚ್ಚಾಕೊಳ್ತಕ್ಕಂಥ ಸಲುವಾಗಿ ಈ ರೀತಿ ಹೇಳಿಕೆಗಳನ್ನು ನೀಡುವಂಥದ್ದು, ಅಧಿಕಾರ ಇದೆ ಅಂತೇಳಿ ಈ ರೀತಿ ಹಿಂಬಾಗಲಿನಿಂದ ಕಟ್ಟಾಗ್ತಕ್ಕಂಥ ಕೆಲಸ ಮಾಡೋದಕ್ಕೆ ಹೊರಟಿದ್ದಾರೆ. ಅದರಿಂದ ಅವ್ರು ಏನೂ ಕೂಡ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ರಾಜ್ಯ ಸರ್ಕಾರ ಏನೂ ಕೂಡ ಸಾಧಿಸೋದಕ್ಕೆ